ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿರ ನಷ್ಟಪ್ರಾಯಶಃ ಭದ್ರಶ್ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿನ ಶುಭಂ ಕರೋತಿ ವಾಚಾಲಂ ಭಂಗಂ ಲಂಘಾಯತೆ ಹಿರಮತ್ಕೃಪಾತಮಹಂ ವಂದೇ ಶ್ರೀಗುರುದಿನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಶಲಾಖ್ಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧನ ಶ್ರೀಮತಿ ಜಯಪದಾಗ ಸ್ವಾಮಿ ಧರ್ಮನೋ ಚರ್ಮನ ಹೊರ ತಮತ ನಗರ ರಾಮಧಾರಿಣಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧನ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಧರ್ಮನ ನಮಸ್ತೆ ಸರಸ್ವತಿ ದೇವಿ ಗೌರವವನ್ನು ಪ್ರಚಾರ ನಿರ್ವಿಶೇಷ ಶೂನ್ಯವದಿ ಭಾಷಾತಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 7th chapter ತಿರುನಾವರ್ತಾಸುರ ವಧ ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ಇಲ್ಲಿ ಬಂದು ಭಗವಂತನ ಒಂದೊಂದು ಲೀಲೆಗಳು ನಾವು ನೋಡ್ತಾ ಇರಬೇಕು. ಸೊ ಈ ಅಧ್ಯಾಯಲ್ಲಿ ನಾವು 37 ಶ್ಲೋಕಗಳಿದೆ, ಅದು ನೋಡಬೇಕು. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ದೀವಿ? ಭೂದನ ವಧ. ಸೊ ಯಾವ ಥರ ಇತ್ತು ಅದ್ರ ಬಗ್ಗೆ ನಾವು ನೋಡಿದ್ದೀವಿ. ಓಕೆ, ತೃಣಾವರ್ತ ನಾವು ನಿನ್ನೆ ಬಂದು ಭೂದನ ವಧ ನೋಡುವಾಗ ಅವರು ಗರ್ಗ ಸಮಿತಿಯಲ್ಲಿ ಅವರು ಹಿಂದಿನ ಜನ್ಮಲ್ಲಿ ಏನಾಗಿದ್ರು ಅದ್ರ ಬಗ್ಗೆ ನಾವು ಓಕೆ ಆ ಕ್ಲಾಸಲ್ಲಿ ಹೇಳಿದ್ದೀನಿ, ನಾನು ತಮಿಳು ಕ್ಲಾಸಲ್ಲಿ. ಓಕೆ, ಆ್ಯಕ್ಚುಲಿ ಅವರು ಪೂರ್ವ ಜನ್ಮಲ್ಲಿ ಏನಾಗಿದ್ರು ಅಂದರೆ ಅವ್ರು ಬಂದು ಬಲಿಚಕ್ರವರ್ತಿ ಮಗಳು ರತ್ನಮಾಲ ಆ ಥರ ಅವ್ರು ಹುಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ವಾಮನ ದೇವರಲ್ಲಿ ಬರುವಾಗ ಅವ್ರನ್ನ ನೋಡುವಾಗ ಅವ್ರ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಸೊ ಈ ಮಗು ಇಷ್ಟು ಚಿಕ್ಕ ಮಗು ಎಷ್ಟು ಸೌಂದರ್ಯವಾಗಿದೆ, ಈ ಮಗುಗೂ ಹಾಲು ಕೊಟ್ಟು ಸಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಆ ಥರ ಒಂದು ಆಸೆ ಬಂದಿದೆ ಅಂತೆ. ಮತ್ತೆ ಅವರು ಈ ಥರ ಬಲಿಚಕ್ರವರ್ತಿ ಹತ್ರ ಎಲ್ಲಾನು ತಗೊಂಡ್ಬಿಟ್ಟಿದಾರಲ್ವಾ. ಸೊ ಆವಾಗ ಆ ರತ್ನಮಾಲಕ್ಕೂ ಕೋಪ ಬಂದು ಈ ಥರ ಮಗುಗೂ ಹಾಲು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಈ ಮಗುಗೂ ವಿಷ ಹಾಲೇ ಕೊಡಬೇಕು, ವಿಷ ಹಾಲು ಕೊಟ್ಟು ಈ ಮಗುನಿ ಸಾಯಿಸಬೇಕು ಹೇಳಿದಾರಂತೆ. ಸೊ ಭಗವಂತ ಅವಾಗ ತಥಾಸ್ತು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಭೂದನವೇ ಅದು ರತ್ನಮಾಲೆ ಇವಾಗ ಭೂದನವಾಗ ಬಂದು ಇವಾಗ ಕೃಷ್ಣನಿಗೂ ಈ ಥರ ಹಾಲೆಲ್ಲ ಕೊಟ್ಟಿದ್ದಾರೆ. ಓಕೆ ಓಕೆ ನೆಕ್ಸ್ಟು ನಿಮ್ಗೂ ಒಂದು ಪ್ರಶ್ನೆ ಏನು ಅಂದರೆ, ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಪರೀಕ್ಷಿತ್ ಮಹಾರಾಜು ಶುಗದೇವರ ಹತ್ರ ಕೇಳ್ತಾ ಇದ್ದಾರೆ, ಭಗವಂತನ ಅವತಾರಗಳು ಅಷ್ಟು ಶ್ರೇಷ್ಠವಾದದು, ಅದ್ರ ಬಗ್ಗೆ ಕೇಳುವಾಗ ಅಷ್ಟೊಂದು ಸಂತೋಷ ಕೊಡ್ತಾ ಇದೆ, ನಮಗೂ ನಮ್ಮ ಮನಸ್ಸಕ್ಕೂ ಆನಂದ ಆಗುತ್ತೆ, ಸಂತೋಷ ಆಗ್ತಾ ಇದೆ. ಸೊ ಕೇಳುವಾಗ ಮತ್ತೆ ಕೇಳಬೇಕು, ಮತ್ತೆ ಭಗವಂತ ಏನೆಲ್ಲ ಲೀಲೆ ಮಾಡಿದಾರೋ ಅದೆಲ್ಲ ಕೇಳಬೇಕು, ಅಷ್ಟೊಂದು ಆಕರ್ಷಣೆ ಆಗ್ತಾ ಇದೆ. ಯಾಕಂದ್ರೆ ಭಗವಂತನ ಈ ಲೀಲೆಗಳು ಕಿವಿಕಿ ಮನಸ್ಸುಗೆಲ್ಲ ಸಂತೋಷ ಕೊಡೋ ಥರ ಇದೆ. ಯಾಕಂದ್ರೆ ನಾವು ಈ ಭೌತಿಕ ಲೋಕದಲ್ಲಿ ಇದ್ದೀವಿ, ಭೌತಿಕ ಲೋಕದಲ್ಲಿ ಯಾವೊಂದು ವಿಷಯ ನಮಗೂ ಅಷ್ಟೊಂದು ಆನಂದ ಕೊಡೋದಿಲ್ಲ, ಆದರೆ ಭಗವಂತ ವಿಷಯಗಳು ಕೇಳುವಾಗ ಅಷ್ಟೊಂದು ಆನಂದ ನಾವು ಅನುಭವಿಸೋಕ್ಕಾಗುತ್ತೆ. ಸೊ ಈ ಥರ ಅನುಭವಿಸೋದು ಅಷ್ಟು ಚೆನ್ನಾಗಿದೆ. ಮತ್ತೆ ಮತ್ತೆ ಭಗವಂತನ ಬಗ್ಗೆ ಇನ್ನು ಏನೇನು ಲೀಲೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೇಳಬೇಕು ಅಷ್ಟು ಉತ್ಸಾಹವಾಗಿ ಇದ್ದೀನಿ. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷ ಇವಾಗ ಒಂದು ಸಾಮಾನ್ಯ ಮನುಷ್ಯ ಮಗು ಥರ ಒಂದು ಬಂದು ಹುಟ್ಟಿಬಿಟ್ಟಿದ್ದಾರೆ ಅವರು. ಸೊ ಇವಾಗ ಇಲ್ಲಿ ಆ ಭೂದನ ಅನ್ನೋ ಆ ರಾಕ್ಷಸಿ ಯಾವ ಥರ ಆ ದೇವೋತ್ತಮ ಪರಮ ಪುರುಷ ಭಗವಾನ್ನಿ ಕೊಳ್ಳಕ್ಕೆ ಅವಳು ಬಂದಿದ್ದಾಳೆ, ಮತ್ತೆ ಭಗವಂತ ಅವರು ಯಾವ ಥರ ಲೀಲೆ ಮಾಡಿ
ಆ ಭೂತರಾಣಿ ಕೊಂದಿದ್ದಾರೇನು ಕೇಳುವಾಗ ಅಷ್ಟು ಉತ್ಸಾಹವಾಗಿ ಇದೆ ಸ್ವಾಮಿ. ಸೊ ದಯವಿಟ್ಟು ಇನ್ನೂ ಜಾಸ್ತಿ ಭಗವಂತನ ಆ ಲೀಲೆಗಳ ಬಗ್ಗೆ ನಮಗೂ ಹೇಳಿ, ನಾವು ಅಷ್ಟು ಉತ್ಸಾಹವಾಗಿದ್ದೀನಿ ಅವ್ರು ಕೇಳ್ತಾರೆ. ಸೊ ಇವಾಗ ಅಶೋಕದೇವ್ ಗೋಸ್ವಾಮಿ ಹೇಳ್ತಾರೆ, ಸೊ ಇವಾಗ ಯಶೋದ ಆ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ನೋಡ್ಕೊಳ್ತಾ ಇರುವಾಗ ಆ ಮಗು ಫಸ್ಟು ಯಾಕಂದ್ರೆ ನಾರ್ಮಲ್ ಆಗಿ ನೀವು ನೋಡಿದರೆ ಮಕ್ಕಳು 3 ಮಂತ್ 3 ಮಂತ್ ಹುಟ್ಟಿ 3 ಮಂತ್ ಆದ್ಮೇಲೆ ಬೋರಳ ಬೀಳೋದು. ಓಕೆ, ಸೊ ಬೋರಲ್ ಬೀಳೋದು ಅದು ಮಗು ಉಲ್ಟಾ, ಫಸ್ಟ್ ಟೈಮ್ ಉಲ್ಟಾ ಆಗುತ್ತೆ ಮಗು. ಸೊ ಅದಕ್ಕೂ ಯಶೋದ ನೋಡ್ತಾರೆ. ನೋಡಿಬಿಟ್ಟು, ಯಾಕಂದ್ರೆ ಕೃಷ್ಣನಿಗೂ 3 ಮಂತ್ ಆಯ್ತಲ್ವಾ, ಅದಕ್ಕೆ ಮಗು ಈ ತರ ಬೋರಲ್ ಬಿದ್ಬಿಟ್ಟಿದೇನು ಎಲ್ಲಾರನ್ನೇ ಕರೀತಾರೆ ಯಶೋದ. ಅಕ್ಕಪಕ್ಕ ಇರೋ ಎಲ್ಲ ಹೆಂಗಸ್ರನ್ನೆಲ್ಲ ಕರೆದು, ಯಾಕಂದ್ರೆ ಅಲ್ಲಿ ಒಳ್ಳೆ ರೋಹಿಣಿ ನಕ್ಷತ್ರ. ಸೊ ಅದಕ್ಕೆ ಎಲ್ಲ ಬ್ರಾಹ್ಮಣರುಗಳೆಲ್ಲ ಕರೆದು ವೇದ ಮಂತ್ರಗಳು ಎಲ್ಲ ಯಾಗ ಯಜ್ಞಗಳೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ವಾದ್ಯಗಳು ವಾಸಿಸ್ತಾರೆ. ಸೊ ಯಾಕಂದ್ರೆ ಫಸ್ಟ್ ಟೈಮ್ ಮಗು ಆ ಥರ ಆಗುವಾಗ ಏನ್ ಮಾಡ್ತಾರೆ, ಸಂಸ್ಕಾರಗಳು ಇರುತ್ತಲ್ವಾ, ಆ ಥರ ವೇದ ಪಂಡಿತರುಗಳನ್ನೆಲ್ಲ ಇಟ್ಕೊಂಡು ಬ್ರಾಹ್ಮಣರನ್ನ ಇಟ್ಕೊಂಡು ಅವರು ಸಂಸ್ಕಾರಗಳು ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬಂದು ಅಷ್ಟು ಧಾನ್ಯಗಳು ಮತ್ತೆ ಬಟ್ಟೆ, ಐಶ್ವರ್ಯಗಳು, ಹಸುಗಳು, ಮಾಲೆ ಎಲ್ಲ ಅವ್ರಿಗೆ ಬಂದು ದಾನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದು ಅಷ್ಟೊಂದು ಶ್ರೇಷ್ಠವಾದುದು. ಅದಕ್ಕೆ ಬಂದು ಬ್ರಾಹ್ಮಣರುಗಳು ಈ ತರ ಮಂಗಳ ಗರವಾದ ಎಲ್ಲ ವಿಷಯಗಳು ಅವ್ರಿಗೆ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ವೇದ ಪಾರಾಯಣ ನಡೀತಾ ಇದೆ, ಮಗು ಬಂದು ಚೆನ್ನಾಗಿರ್ಬೇಕು, ಆ ಥರ ವೇದ ಪಾರಾಯಣ ಮಾಡ್ತಾ ಇದ್ದಾರೆ. ಸೊ ಇವಾಗ ಮಗು ಹಾಲು ಕುಡಿದು ಬಿಟ್ಟು ನಿದ್ರೆ ಮಾಡ್ತಾ ಇದೆ. ಸೊ ನಿದ್ರೆ ಮಾಡ್ತಾ ಇದ್ದಾನೆ. ಯಶೋದ ಆ ತಾಯಿ ಏನ್ ಮಾಡಿದ್ದಾರೆ, ಮಗುನಿ ಅಲ್ಲಿ ಮಲಗಿಸ್ಬಿಟ್ಟಿದ್ದಾರೆ. ಸೊ ಮಗು ನಿದ್ರೆ ಮಾಡ್ತಾ ಇದೆ ಅಲ್ಲಿ. ಆ ನಿದ್ರೆ ಮಾಡ್ತಾ ಇರುವಾಗ ಅಲ್ಲಿ, ಯಾಕಂದ್ರೆ ಇವಾಗ ಅಲ್ಲಿ ವೇದ ಪಾರಾಯಣ ನಡೀತಾ ಇದೆ, ಮನೆಯಲ್ಲಿ ಅಷ್ಟು ಜನಗಳು ಬಂದಿದ್ದಾರೆ, ಅವ್ರಿಗೆಲ್ಲ ಸೇವೆ ಮಾಡಬೇಕಲ್ವಾ. ಸೊ ಅದಕ್ಕೆ ಯಶೋದ ಅಲ್ಲಿ ಇಲ್ಲಿ ಓಡಾಡಿ ಮನೆಗೆ ಬಂದಿರೋ ಅತಿಥಿಗಳನ್ನೆಲ್ಲ ಅವ್ರು ಬಂದು ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪೂಜೆ ನಡೀತಾ ಇದೆ ಅಲ್ವಾ. ಸೊ ಅದಕ್ಕೂ ಮತ್ತೆ ಹಸುಗಳೆಲ್ಲ ಕೊಡ್ಬೇಕು, ಅದೆಲ್ಲ ಧಾನ್ಯಗಳು ಕೊಡ್ಬೇಕು. ಸೊ ಅದೆಲ್ಲ ಎತ್ತಿ ಇಡೋದು ಅದು ಇದನ್ನು ಅವರು ಬಂದು ರೆಡಿ ಮಾಡ್ತಾ ಇದ್ದಾರೆ. ಈ ಶಬ್ದಗಳಲ್ಲಿ ಈ ಕೃಷ್ಣ ಬಂದು ಎದ್ದೋಗ್ಬಿಟ್ಟಿದ್ದಾನೆ. ಎದ್ದೋಲ್ ಮೇಲೆ ಆ ಮಗು ಅಳೋದು ಕೇಳಿಲ್ಲ, ಯಾರಿಗೂ ಕೇಳೇ ಇಲ್ಲ. ಯಾಕಂದ್ರೆ ಕೃಷ್ಣ, ಯಾಕಂದ್ರೆ ಚಿಕ್ಕ ಮಕ್ಕಳು ಜಾಸ್ತಿ ತಾಯಿ ಜೊತೆಯಲ್ಲೇ ಇರ್ಬೇಕು, ತಾಯಿ ಹತ್ರ ಹಾಲು ಕುಡಿಬೇಕು ಯಾವಾಗ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಇವಾಗ ಕೃಷ್ಣ ಅಳ್ತಾ ಇದ್ದಾನೆ. ಸೊ ತಾಯಿ ಹತ್ರ ಇಲ್ಲ, ಮತ್ತೆ ಹಸುವಾಗ್ತಾ ಇದೆ, ಅವನು ಕೈ ಕಾಲು ಒದಿಸ್ಕೊಂಡು ಅಳ್ತಾ ಇದ್ದಾನೆ. ಸೊ ಆ ತರ ಅಳ್ತಾ ಇರುವಾಗ ಅಲ್ಲಿ ಒಂದು ಅಸುರ, ಇವನು ಯಾರು ಈ ತರ ಕಂಸ ಕಳಿಸಿದೋ ಒಂದು ಅಸುರ. ಸೊ ಕೃಷ್ಣನ್ನಿ ಕೊಲ್ಲಬೇಕು ಈ ತರ ಅವನಿಗೆ ಬಂದು ಶರೀರ ಇಲ್ಲ. ಅದಕ್ಕೆ ಅವನು ಒಂದು ಅದೇನ್ ಬೇಲ್ಗಾಡಿ ಹೇಳ್ತಾರಲ್ವಾ, ಏನು ಎದ್ದುಗಾಡಿ, ಓಕೆ, ಆ ಎದ್ದುಗಾಡಿ ಅವನು ಬಂದು ಅದ ಮೇಲ್ಗಡೆ ಆವಿರ್ಭವಿಸಿ ಅಲ್ಲಿ ಬರ್ತಾ ಇದ್ದಾನೆ ಅವನು. ಸೊ ಆ ಚಕ್ರ ಬಂದು ಮಗು ಮೇಲ್ಗಡೆ ಬಿದ್ದರೆ, ಯಾಕಂದ್ರೆ ಆ ಚಕ್ರ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡದಾಗಿರುತ್ತೆ ಅಲ್ವಾ. ಸೊ ಅಷ್ಟು ದೊಡ್ಡ ವುಡ್ಡನ್ ವೀಲು ಬಿದ್ದಿದ್ರೆ ಮಗು ಮೇಲ್ಗಡೆ ಏನಾಗುತ್ತೆ. ಸೊ ಆ ತರ ಅವನು ಬಂದು ಆ ಗಾಡಿ ಒಳಗಡೆ ಆವಿರ್ಭವಿಸಿ ಅವನು ಅಲ್ಲಿ ಬರ್ತಾ ಇದ್ದಾನೆ. ಬಂದು ಆ ಕೃಷ್ಣನ್ ಮೇಲ್ಗಡೆ ಬಿದ್ದು ಕೃಷ್ಣನಿಗೆ ಸಾಯಿಸಬೇಕು ಅವನು ಬಂದು ಆ ತರ ಬೀಳ್ತಾ ಇದ್ದಾನೆ. ಸೊ ಕೃಷ್ಣ ಆಲ್ರೆಡಿ ಅವರು ತಾಯಿ ಇಲ್ಲ, ಹಾಲು ಕೊಟ್ಟಿಲ್ಲ, ಅವರು ಕೋಪದಿಂದ ಕೈ ಕಾಲು ಒದಿಸ್ಕೊಂಡು ಅಳ್ತಾ ಇದ್ದಾರೆ, ಅಷ್ಟು ಜೋರಾಗ ಅಳ್ತಾ ಇದ್ದಾರೆ. ಅಲ್ಲಿ ಯಶೋದ ಆ ಫೆಸ್ಟಿವಲ್, ಏನ್ ಫೆಸ್ಟಿವಲು,
ಕೃಷ್ಣನ್ಗೋಸ್ಕರ ಅಲ್ಲಿ ಫೆಸ್ಟಿವಲ್ ನಡೀತಾ ಇದೆ. ಅದನ್ನು ಉದ್ಧಾನ ಫೆಸ್ಟಿವಲ್ ಅದು. ಸೊ ಎಲ್ಲ ಹೆಂಗಸ್ರುಗಳು ಬಂದಿದ್ದಾರೆ, ನಂದ ಮಹಾರಾಜು ಎಲ್ಲರಿಗೂ ಈ ತರ ಗಿಫ್ಟ್ ಕೊಡೋದು, ಸೊ ಈ ತರ ನಡೀತಾ ಇದೆ. ಆವಾಗ ಈ ಗಾಡಿ ಅಲ್ಲಿ ಬಂದು ಆಕ್ಚುಲಿ ಆ ಅಸುರ, ಆ ಅಸುರನ ಹೆಸರು ಏನು ಅಂದ್ರೆ, ಅವನು ಆ ಸಗಡ ಆ ಗಾಡಿಲಿ ಬಂದ ಅದಕ್ಕೆ ಅವನು ಸಕಡಾಸುರನ್ ಹೇಳ್ತಾರೆ. ಆದ್ರೆ ಅವನ ನಿಜವಾದ ಹೆಸರು ಉದ್ಗಸ. ನಿಜವಾದ ಹೆಸರೇನು ಒಂದು ಉದ್ಗಸ. ಸೊ ಈ ಉದ್ಗಸ ಆ ಗಾಡಿ ಮೇಲ್ಗಡೆ ಬಂದು ಆ ತರ ಮಗುನಿ ಸಾಯಿಸಬೇಕು ಹತ್ರ ಬಂದು ಬೀಳ್ತಾನೆ. ಅವಾಗ ಯಾರು ಡೌಟೇ ಆಗಲ್ಲ, ಗಾಡಿ ಮಗು ಮೇಲ್ಗಡೆ ಬಿದ್ದು ಮಗು ತೀರೋಗಿದೆ ಅಂತ ಹೇಳ್ತಾರೆ ಏನೋ ಆ ತರ ಬರ್ತಾನೆ. ಆದ್ರೆ ಭಗವಂತ ದೇವೋತ್ತಮ ಪರಮ ಪುರುಷರವರು, ಅವ್ರಿಗಿರೋ ಶಕ್ತಿ ಯಾರಿಗೇ ಇರಲ್ಲ ಅಲ್ವಾ. ಯಾಕಂದ್ರೆ ಭಗವಂತನಕ್ಕೂ ಭಗವಂತನಿಂದ ದೊಡ್ಡೋರು ಯಾರಲ್ಲ, ಭಗವಂತನಕ್ಕೂ ಈಕ್ವಲು ಯಾರೇ ಇಲ್ಲ ಅಲ್ವಾ. ಸೊ ಆ ತರ ಇರೋ ಆ ದೇವೋತ್ತಮ ಪರಮ ಪುರುಷರು ಅಳ್ತಾ ಇದ್ದಾರೆ ಚಿಕ್ಕ ಮಗುವಾಗ. ಸೊ ಈ ತರ ಅಳ್ತಾ ಇರುವಾಗ ಆ ಗಾಡಿ ಹತ್ರ ಬರ್ತಾ ಇದೆ ಮಗುನಿ ಸಾಯ್ಸಕ್. ಸೊ ಮಗು ಇಲ್ಲಿ ಕಾಲಿಂದ ಒಂದು, ಯಾಕಂದ್ರೆ ಅವಳು ಅಳ್ತಾ ಇದ್ದಾನೆ, ಕಾಲು ಈ ತರ ಆ ತರ ಮಾಡ್ತಾ ಇದ್ದಾನೆ ಅವನು, ಏನು ಕಿಕ್ ಮಾಡ್ತಾ ಇದ್ದಾನೆ. ಸೊ ಅವಾಗ ಈ ಗಾಡಿ ಬರುವಾಗ ಒಂದು ಏಟು ಅದು ಆ ಗಾಡಿ ಮೇಲ್ಗಡೆ ಬಿದ್ದಿದೆ ಅಷ್ಟೇ. ಆ ಗಾಡಿ ಅಷ್ಟು ದೂರ ಹೋಗಿ ಬಿದ್ದು ಏನಾಗಿದೆ, ಆ ಗಾಡಿಲಿರೋ ಆ ಅಸುರ ಯಾರು, ಸಕಡಾಸುರ, ಅವನು ಸಕಡ ರೂಪಲ್ಲಿ, ಸಕಡ ಅಂದ್ರೆ ಚಕ್ರ ಅಲ್ವಾ. ಸೊ ಆ ತರ ಬಂದಿದ್ದಾನಲ್ವಾ, ಇವಾಗ ಅವನು ತೀರೋಗಿದ್ದಾನೆ. ಸೊ ಶಬ್ದ ಕೇಳಿ ಎಲ್ಲರೂ ಓಡೋಡಿ ಬರ್ತಾರೆ. ಅಯ್ಯೋ ಏನಾಯ್ತು, ಯಾವ ತರ ಈ ಗಾಡಿ ಅಲ್ಲಿ ಇರೋದು, ಈ ಮಗು ಹತ್ರ ಯಾವ ತರ ಬಂದಿದೆ, ಈ ಗಾಡಿ ಯಾವ ತರ ಇಷ್ಟು ಉದ್ದ ಹೋಗಿ ಕೆಳಗೆ ಬಿದ್ದು ಚೂರ್ ಚೂರ್ ಆಗಿದೆ. ಎಲ್ಲರಿಗೂ ಭಯ ಆಯ್ತು, ತಾಯಿ ಯಶೋದಕ್ಕೂ ಅಷ್ಟು ಭಯ ಆಯ್ತು. ಯಾಕಂದ್ರೆ ಮಗು ಅಳ್ತಾ ಇದೆ, ಅಲ್ಲಿ ಕೃಷ್ಣ ಅಳ್ತಾ ಇದ್ದಾರೆ. ಸೊ ಅವರು ಅಷ್ಟು ಬೇಗ ಮಗುನ ಎತ್ಕೊಂಡು ಅವ್ರಿಗೂ ಹಾಲು ಕುಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ನೋಡಿ, ಇಲ್ಲಿ ಇಷ್ಟು ಜನಗಳು ಇರುವಾಗನೇ ಈ ತರ ಮಗು ಆಗಿದೆ ಇಲ್ವಾ. ಯಾಕಂದ್ರೆ ಆ ಗಾಡಿ ಮೇಲ್ಗಡೆ ಅಷ್ಟು ಭಾರ ಇತ್ತು, ಅಷ್ಟು ಏನೇನೋ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ. ಅಷ್ಟು ದೊಡ್ಡ ಗಾಡಿ, ಕೃಷ್ಣ ಒಂದು ಕಿಕ್ಕು ಹೊಡೆದಿದ್ದಾರೆ ಅಷ್ಟೇ, ಎಲ್ಲ ಚೂರ್ ಚೂರಾಗಿ ಆ ಹಸುರ ಬಂದು ತೀರೋಗಿದ್ದಾನೆ. ಆಕ್ಚುಲಿ ಅವನು ಏನಾಗ ಈ ಸಕಡಾಸುರ, ಅವನ ನಿಜ ಹೆಸರು ಏನು, ಉದ್ಗಸ. ಸೊ ಇವನ್ ಬಂದು ಹಿರಣ್ಯಕಶಿಪುಗೂ ಲಾಸ್ಟ್ ಮಗವನೇ ಪ್ರಹ್ಲಾದನು. ಓಕೆ, ಆ ಹಿರಣ್ಯಕಶಿಪು ಸಹೋದರ ಹಿರಣ್ಯಾಕ್ಷ ಇದಾನಲ್ವಾ, ಆ ಹಿರಣ್ಯಾಕ್ಷನ ಮಗ, ಆ ಮಗನೇ ಇವನು ಯಾರು, ಈ ಉದ್ಗಸನು. ಸೊ ಇವನ್ ಏನ್ ಮಾಡಿದಾನೆ, ಜಾಸ್ತಿ, ಯಾಕಂದ್ರೆ ಅಸುರರಿಗೂ ಜಾಸ್ತಿ ಸ್ಟ್ರೆಂತ್ ಇರುತ್ತಲ್ವಾ. ಸೊ ಆ ಸ್ಟ್ರೆಂತ್ ಇಂದ ಅವನ್ ಏನ್ ಮಾಡ್ತಾನಂತೆ, ಹೋಗಿ ಕಾಡಲ್ಲಿರೋ ಮರಗಳೆಲ್ಲ ಧೂಳ್ ಆಗ್ತಾ ಇದ್ದಾನಂತೆ, ಬಿಸಾಕಿ ಅದೆಲ್ಲ ಒಡೆದು ಧೂಳ್ ಆಗ್ತಾ ಇದ್ದಾನೆ ಅವನು. ಆತರ ವೇಸ್ಟ್ ಮಾಡಬಾರ್ದಲ್ವಾ, ಯಾವ ಒಂದು ವಸ್ತುಲ್ನಿ ನಾವು ವೇಸ್ಟ್ ಮಾಡಬಾರ್ದು. ಕಾಡಲ್ಲಿರೋ ಮರಗಳಲ್ಲಿ ಧೂಳ್ ಹಾಕುವಾಗ ಅಲ್ಲಿ ಲೋಮಶ ಋಷಿ ಆಶ್ರಮ ಹತ್ರ ಇರೋ ಮರಗಳನ್ನೆಲ್ಲ ಆ ತರ ಧೂಳ್ ಆಗ್ತಾ ಇದ್ದಾನಂತೆ. ಸೊ ಅವಾಗ ಲೋಮಶ ಋಷಿ, ಯಾಕೆ ಈ ಮರಗಳನ್ನೆಲ್ಲ ಧೂಳ್ ಆಗ್ತಾ ಇದೆಯಾ ನೀವು, ಏನಾவது ವಿಷಯ ಇರಬೇಕು, ಯಾಕೆ ಈ ತರ ವೇಸ್ಟ್ ಮಾಡ್ತಾ ಇದೀಯಾ, ನಿಮ್ಗೂ ಅಷ್ಟು ನಿಮ್ ಶರೀರ ಮೇಲ್ಗಡೆ ನಿಮ್ಗೂ ಅಷ್ಟೊಂದು ಅಹಂಕಾರ, ಅದಕ್ಕೆ ನೀವು ಈ ತರ ಮರಗಳನ್ನೆಲ್ಲ ಧೂಳ್ ಮಾಡ್ತಾ ಇದೀಯಾ. ಸೊ ನಿಮ್ಗೂ ಶರೀರವೇ ನಿಮ್ ಶರೀರ ಎಲ್ಲ ಹೋಗ್ಲಿ ಇನ್ನು ಆ ತರ ಶಾಪ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಆಮೇಲೆ ಅವನು ಉದ್ಗಸ ಬಂದು ಅಯ್ಯೋ ನಮ್ಗೆ ಇವಾಗ ಶರೀರ ನಾವ್ ಏನ್ ಮಾಡಕ್ಕಾಗತ್ತೆ ಅಳ್ತಾನೆ. ಸೊ ಆವಾಗ
ಅವರು ಕೊಟ್ಟಿದ ವರ ಪ್ರಹಾರ ಅದಕ್ಕೆ ಅವನು ಆ ಥರ ಆಗಿ ಇಲ್ಲಿ ನೋಡಿ ಆ ಋಷಿ ಅನುಗ್ರಹ ಎಂದು ಇವಾಗ ಕೃಷ್ಣನ ಜೊತೆಯಲ್ಲಿ ಅವನು ತೀರೋಗಿ ಅವನು ಭಗವಂತನ ಏನು ಮೋಕ್ಷ ಅವನಿಗೂ ಸಿಕ್ಕಿಬಿಟ್ಟಿದೆ. ಸೊ ಈ ಥರ ಆಯಿತು. ಇಲ್ಲಿ ಬಂದು ಮತ್ತೆ ಮಗುಗೆ ಏನೇನೋ ಕಷ್ಟಗಳಿದೆಯೋ ಗೊತ್ತಿಲ್ವೇ, ಏನೇನೋ ಗ್ರಹ ದೋಷಗಳಿದೆಯೋ ಗೊತ್ತಿಲ್ವೇನೋ, ಮತ್ತೆ ಜಾಸ್ತಿ ವೇದ ಮಂತ್ರಗಳು ಮಂಗಲ ಶಾಸ್ತ್ರಗಳೆಲ್ಲ ಮತ್ತೆ ಓದಿ ಬ್ರಾಹ್ಮಣರುಗಳೆಲ್ಲ ಮತ್ತೆ ಇನ್ನೂ ಜಾಸ್ತಿ ಬ್ರಾಹ್ಮಣರೆಲ್ಲ ಕರೆದು ಅಲ್ಲಿ ಬಂದು ಕೃಷ್ಣನಿಗೋಸ್ಕರ ಜಾಸ್ತಿ ಯಾಗ ಯಜ್ಞಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಮಗುಗೂ ಆಲ್ರೆಡಿ ಆ ಬೋಧನೆಯಿಂದ ಈ ಪ್ರಾಬ್ಲಮ್ ಬಂತು, ಆಲ್ರೆಡಿ ಭಯ ಆಗ್ಬಿಟ್ಟಿದೆ. ಇಲ್ಲಿ ನೋಡಿದರೆ ಮತ್ತೆ ಇಷ್ಟು ಒಂದು ದೊಡ್ಡ ಗಾಡಿ, ಅಷ್ಟು ಅದು ಆ ಗಾಡಿ ಮೇಲೆ ಅಷ್ಟು ಪಾತ್ರಗಳು ಅಷ್ಟು ವಸ್ತುಗಳು ಇರುತ್ತೆ. ಆ ಗಾಡಿ ಪೂರ್ತಿ ಬಂದು ಆ ಮಗು ಮೇಲ್ಗಡೆ ಬೆಳಕ ಪ್ರಯತ್ನ ಪಟ್ಟಿದೆ ಇಲ್ವಾ. ಅದಕ್ಕೆ ನಾವು ಯಾವಾಗ ಭಗವಂತನ ಅನುಗ್ರಹ ಎಂದು ನಾವು ಇರಬೇಕು. ಇಲ್ಲಿ ಭಗವಂತನಿಗೆ ಪ್ರಾಬ್ಲಮ್. ಸೊ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಭಗವಂತ ರಕ್ಷಣೆ ಮಾಡ್ತಾರೆ, ಭಗವಂತನಿಗೆ ಪ್ರಾಬ್ಲಮ್ ಅಂದ್ರೆ ಸುಮ್ಮನೆ ಇರಕ್ಕಾಗತ್ತಾ? ಸೊ ಭಗವಂತ ಅವ್ರನ್ನೇ ಅಷ್ಟೆ. ಸೊ ಅದಕ್ಕೆ ಇಲ್ಲಿ ನೀವು ನೋಡಿದ್ರೆ ಅಲ್ಲಿ ಇರೋ ಎಲ್ಲ ಗೋಪಿಯರುಗಳು ಗೋಪರುಗಳು ಎಲ್ಲರೂ ಅಲ್ಲಿ ಬಂದು ಆ ಫಂಕ್ಷನ್ಲಿ ಎಲ್ಲರ ಬಂದು ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಇರೋ ಎಲ್ಲರಿಗೂ ಏನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಮ್ಮ ಜೀವನದಲ್ಲಿ ಕೆಲವರು ಅಯ್ಯೋ ಇವರು ಆ ತರ ಆಗ್ಬೇಕು ಈ ತರ ಆಗ್ಬೇಕು ಆಸೆ ಪಡ್ತಾರೆ. ಬಟ್ ಅದ್ರ ಬಗ್ಗೆ ಮತ್ತವ್ರಿಗೆ ಹೇಳುವಾಗ ಅವ್ರಿಗೂ ಸ್ವಲ್ಪ ಅಸೂಯೆ ಬರುತ್ತೆ. ಓ ಅಷ್ಟು ಓದ್ಬಿಡ್ತಾರ, ಓ ಆ ತರ ನೀವು ಚೆನ್ನಾಗಿ ಇರಕ್ಕಾಗತ್ತಾ, ಆ ತರ ಒಂದು ಅಸೂಯೆ ಎಂದು ನೋಡ್ತಾರೆ, ನಮ್ಮೆಲ್ಗೆ ಕಂದೃಷ್ಟಿ ಇಡ್ತಾರೆ ಇಲ್ವಾ. ಸೊ ಈ ತರ ಎಲ್ಲ ಮಾಡೋರೆಲ್ಲ ಇರ್ತಾರೆ. ಅದಕ್ಕೆ ನಾವು ಬಂದು ಯಾರ ಹತ್ರ ಜಾಸ್ತಿ ನಮ್ಮ ಬಗ್ಗೆ ನಾವು ಈ ತರ ಓದಬೇಕು, ನಾವು ಈ ತರ ಮಾಡಬೇಕು, ನಮ್ದು ಫ್ಯೂಚರ್ ಪ್ಲಾನ್ ಈ ತರ ಇದೆ, ಆ ತರ ನಾವು ಏನ್ ಹೇಳಬಾರ್ದು. ಸ್ವಲ್ಪ ಏನು ಶಾಂತವಾಗಿ ಇರಬೇಕು. ಓಕೆ. ಸೊ ನಿಜವಾಗಿ ನೀವು ನೋಡಿದ್ರೆ ನಮ್ಮ ಮೇಲ್ಗಡೆ ಈ ತರ ಯಾರಾவது ನಮಗೂ ಹೊಟ್ಟೆ ಕಿಚ್ಚು ಪಟ್ಟಿರ್ತಾರೆ, ನಮ್ಮ ಮೇಲೆ ಸುಳ್ಳು ಇರ್ತಾರೆ, ಮತ್ತೆ ಯಾರಾவது ನಮ್ಮ ಮೇಲೆ ಮನಸ್ತಾಪ ಮಾಡ್ತಾರೆ. ಇಲ್ಲಂದ್ರೆ ನಮ್ಮ ಐಶ್ವರ್ಯ ನೋಡಿ, ನಮ್ಮ ಸೌಂದರ್ಯ ನೋಡಿ, ಇಲ್ಲಂದ್ರೆ ನಮ್ಮ ಮೇಲ್ಗಡೆ ಅಷ್ಟು ಒಂದು ಹೊಟ್ಟೆ ಕಿಚ್ಚು ಪಡೋರು ಈ ತರ ಎಲ್ಲ ಇರ್ತಾರೆ. ಆದ್ರೆ ಬಟ್ ಬ್ರಾಹ್ಮಣರುಗಳು ನಮಗೂ ಆಶೀರ್ವಾದ ಮಾಡಿದ್ರೆ ಅದೆಲ್ಲ ನಮ್ಮ ಮೇಲ್ಗಡೆ ಇರೋ ಆ ಕಂದೃಷ್ಟಿ ಎಲ್ಲ ಓಡೋಡ್ಬಿಡುತ್ತಂತೆ, ಅದೆಲ್ಲ ನಮ್ಗೆ ಏನಾಗಲ್ಲ. ಸೊ ಅದಕ್ಕೆ ನಂದ ಮಹಾರಾಜ್ ಏನ್ ಮಾಡ್ತಾ ಇದ್ದಾರೆ, ಆ ಕೃಷ್ಣ ಆ ಮಗುನಿ ಎತ್ತಿ ಅವ್ರ ಮಡಿಲಿ ಇಟ್ಕೊಂಡು ಈ ತರ ಬ್ರಾಹ್ಮಣರುಗಳು ಆಶೀರ್ವಾದ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬ್ರಾಹ್ಮಣರುಗಳು ಋಕ್ಯಜುರ್ ಸಾಮ ಅಥರ್ವಣ ವೇದಗಳೆಲ್ಲ ಓದಿರುತ್ತಾರೆ. ಆ ವೇದ ಮಂತ್ರಗಳು ಓದಿರೋ ಆ ಬಾಯಿಂದ ಆ ಮಗುಗೆ ಆಶೀರ್ವಾದ ಮಾಡಿದರೆ ಏನಾಗುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ ಅಲ್ವಾ. ಸೊ ಮತ್ತೆ ಅವರು ಯಾಗ ಯಜ್ಞ ಎಲ್ಲ ಮಾಡ್ತಾರಲ್ಲ, ಆ ಕಲಸ ಇಟ್ಟಿರುತ್ತೆ, ಆ ಕಲಸ ನೀರಿಂದು ಆ ಮಗುಗೂ ಸ್ನಾನ, ಯಾಕಂದ್ರೆ ಅದೆಲ್ಲ ಮೂಲಿಗೆ ಎಲ್ಲ ಇಟ್ಟೆ ಆ ಕಲಸ ನೀರಲ್ಲಿ ಇರುತ್ತೆ. ಸೊ ಆ ಮೂಲಿಗೆ ಸ್ನಾನ ಎಲ್ಲ ಮಾಡ್ತಾರೆ. ಸೊ ಆ ಥರ ಎಲ್ಲ ಮಾಡಿ ಆ ಕೃಷ್ಣನಿಗೆ ಅಷ್ಟು ಆಶೀರ್ವಾದ ಎಲ್ಲ ಮಾಡಿ, ಸೊ ಅದಕ್ಕೆ ನಂದ ಮಹಾರಾಜ್ ಏನ್ ಮಾಡ್ತಾರೆ, ಅವ್ರಿಗೂ ಅಷ್ಟು ದಾನ ಧರ್ಮಗಳು ಊಟ ಎಲ್ಲ ಕೊಟ್ಟು ಅಷ್ಟು ಐಶ್ವರ್ಯಗಳು ಎಲ್ಲ ಬಂದು ಆ ಬ್ರಾಹ್ಮಣರುಗಳಿಗೂ ಕೊಡ್ತಾರೆ. ಯಾಕಂದ್ರೆ ಮಗುಕ್ ಅವರ ಆಶೀರ್ವಾದ ಎಲ್ಲ ಮಾಡಿದಾರಲ್ವಾ, ಅದಕ್ಕೆ. ಯಾಕಂದ್ರೆ ಯಾವೊಂದು, ಯಾಕಂದ್ರೆ ನೀವು ನೋಡಿದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವರ್ಣಾಶ್ರಮ ಧರ್ಮ ಅದ್ರ ಪ್ರಕಾರ ಜಾಸ್ತಿ ನಮ್ದು ಫಂಕ್ಷನ್ಗಳು ಇರುತ್ತೆ, ಹಬ್ಬಗಳು ಇರುತ್ತೆ, ಜಾಸ್ತಿ ಹಬ್ಬಗಳು ಇರುತ್ತೆ. ಅಯ್ಯೋ ಏನಪ್ಪಾ ಇದು, ಇವಾಗ ಒಂದು ಹಬ್ಬ ಇತ್ತು ಮತ್ತೊಂದು ಹಬ್ಬ ಬಂದ್ಬಿಟ್ಟಿದೆ. ಸೊ ಈ ತರ ಹಬ್ಬಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ
ನಾವು ಮನೆ ಶುಭ್ರ ಮಾಡೋದಾಗಲಿ, ಮತ್ತೆ ನಾವು ಅಕ್ಕಪಕ್ಕ ಇರೋರು, ಮತ್ತೆ ಬ್ರಾಹ್ಮಣರಿಗೂ ದಾನ ಧರ್ಮ ಮಾಡೋದು. ಸೊ ಈ ತರ ಎಲ್ಲರ ಹತ್ರ ಒಂದು ಅಸೋಸಿಯೇಷನ್ ತರ ಆಗುತ್ತೆ ನಮ್ಗೂ ಇಲ್ವಾ. ಸೊ ಬ್ರಾಹ್ಮಣರ ಜೊತೆಯಲ್ಲಿ ಅಕ್ಕಪಕ್ಕ ನಮ್ಮ ರಿಲೇಷನು ಎಲ್ಲಾರ ಜೊತೆಯಲ್ಲಿ ಒಟ್ಟಿಗೆ ಹೋಗಿ ಈ ತರ ಏನಾದ್ರು ಒಂದು ನಾವು ಫಂಕ್ಷನ್ ಇಲ್ಲಾಂದ್ರೆ ಏನಾದ್ರು ಒಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ. ಆನೆ ನೋಡಿ, ನಾವು ಹಿಂದುವಾಗ ಹುಟ್ಟಿರೋದ್ರಿಂದ ಇಷ್ಟೂ ಹಬ್ಬಗಳು ಬರ್ತಾ ಇದೆ. ಮತ್ತೆ ಇರೋರ್ಗೆಲ್ಲ ಈ ತರ ಇಲ್ಲ. ನಮ್ಮ ಹಿಂದೂಗಳಿಗೆ ಇಷ್ಟು ಹಬ್ಬಗಳು ಬಂದ್ಬಿಟ್ಟಿದ್ದೇನೆ ಕೆಲವರೆಲ್ಲ ಹೇಳ್ತಾರೆ. ಆದ್ರೆ ಇದೆಲ್ಲ ಒಳ್ಳೇದೇ. ಯಾಕಂದ್ರೆ ನಾವು ದಾನ ಕೊಡೋದು ಬ್ರಾಹ್ಮಣರುಗಳಿಗೂ ಮತ್ತೆ ಈ ತರ ಯಜ್ಞಗಳು ಮಾಡೋದು ಇದೆಲ್ಲ ನಮ್ಗೆ ಒಳ್ಳೇದಾಗುತ್ತೆ. ಸೊ ಈ ತರ ಇವಾಗ ಕೃಷ್ಣ ಚೆನ್ನಾಗಿರ್ಬೇಕು. ನಂದ ಮಹಾರಾಜು ಇಷ್ಟು ಏನು ಬ್ರಾಹ್ಮಣರುಗಳು ಯಾಗ ಯಜ್ಞ ಮಾಡಿದಾರಲ್ವ ಆ ಪುರೋಹಿತರು ಅವ್ರಿಗೆಲ್ಲ ಅಷ್ಟು ಏನು ಚಿನ್ನದ ಆಭರಣಗಳಾಗಲಿ, ಬಟ್ಟೆಗಳು, ಹಸುಗಳು ಎಲ್ಲ ಬಂದು ಅವರು ಜಾಸ್ತಿ ಕೊಡ್ತಾ ಇದ್ದಾರೆ. ಜಾಸ್ತಿ ಅದಾವುದು ಹಸುಗಳು ಒಳ್ಳೆ ಹಸುಗಳು. ಇವಾಗ ಫಸ್ಟು ಕರು ಕೊಟ್ಟಿದೆ ಆ ತರ ಹಸುಗಳು, ಓಲ್ಡ್ ಏಜ್ ಹಸುಗಳೆಲ್ಲ ಕೊಡಲ್ಲ. ಫಸ್ಟ್ ಕರು ಹುಟ್ಟಿರೋ ಕರು ಮತ್ತೆ ಹಸು ಮತ್ತೆ ಅಷ್ಟು ತಂಗ ಆಭರಣಗಳನ್ನ ಹಾಕಿ ಆ ತರ ಬ್ರಾಹ್ಮಣರಿಗೂ ದಾನ ಕೊಡ್ತಾ ಇದ್ದಾರಂತೆ. ಓಕೆ, ಯಾಕಂದ್ರೆ ಆ ತರ ಎಲ್ಲ ನಮ್ಗೆ ಒಳ್ಳೇದಾಗ ಮಾಡಿದ್ರೆ ಅವರು ಕೃಷ್ಣನ ಆಶೀರ್ವಾದ ಮಾಡ್ತಾರೆ, ಕೃಷ್ಣನ್ಗೆ ಏನ್ ಆಗೋದಿಲ್ಲ, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲಾ ವೇದ ಮಂತ್ರಗಳು ಅನುಗ್ರಹಿಂದು ಮತ್ತೆ ಅಲ್ಲಿ ಬಂದಿರೋ ಋಷಿಗಳು, ಮುನಿವರುಗಳು, ಯೋಗಿಗಳು, ಯಾಕಂದ್ರೆ ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಆ ಮಗು ಚೆನ್ನಾಗಿರುತ್ತೆ. ಏನಾದ್ರು ಒಂದು ಆಶೀರ್ವಾದ ಆ ಮಗುನಿ ರಕ್ಷಣೆ ಮಾಡುತ್ತೆ. ಈ ತರ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇವಾಗ ಕೃಷ್ಣನಕ್ಕೂ 1 ವರ್ಷ ಆಯಿತು. ಓಕೆ, 3 months ಮಗುವಾಗಿರುವಾಗ ಏನಾಯ್ತು ನೋಡಿದ್ವಿ. ಇವಾಗ ಕೃಷ್ಣನಿಗೂ 1 year ಆಯ್ತು. ಓಕೆ, ಒಂದು ದಿನ ಯಶೋದ ಏನ್ ಮಾಡ್ತಾರಂತೆ, ಅವರು ಕೃಷ್ಣನ ಇಟ್ಕೊಂಡಿದ್ದಾರೆ. ಸೊ ಈ ತರ ಕೂತಿರುವಾಗ ಏನೋ ಟಕ್ಕನು ಕೃಷ್ಣನು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದೇನಿದು 1 ವರ್ಷ ಮಗು ಏನು ಇಷ್ಟು ಭಾರ ಆಗ್ತಾ ಇದೆ. ಅವರು ತಡ್ಸ್ಕೊಳ್ಳಕ್ ಆಗಲ್ಲಂತೆ. ಯಾರಿಗೂ? ಯಶೋದಕ್ಕೂ. ಇದೇನಿದು ಇಷ್ಟು ಭಾರ, ಕೃಷ್ಣನು ಭಾರ ತಡ್ಸ್ಕೊಳಕ್ ಆಗಲ್ವೇ, ಇಷ್ಟು ಭಾರ ಆಗ್ತಾ ಇದ್ದಾನೇನು. ಯಶೋದ ಏನ್ ಮಾಡಿದಾರಂತೆ, ಅವರು ಮಡಿ ಮೇಲೆ ಕುಂದಿಸಿರೋ ಕೃಷ್ಣನೇ ಅವರು ಕೆಳಗೆ ಕುಂದಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಕೆಳಗೆ ಯಶೋದ ಆ ಕೃಷ್ಣನ ಕುಂದಿಸು ಆ ಕ್ಷಣ ಅಷ್ಟೇ ಒಂದು ಅಸುರ ಆ ಮಹುನಿ ಎತ್ಕೊಂಡು ಹೋಗೋಕ್ಕೋಸ್ಕರ ಅಷ್ಟು ಒಂದು ದೊಡ್ಡ ಏನು ಇದೇನು ಹೇಳ್ತಾರೆ ಹಿಂದಿಲಿ ತೂಫಾನ್ ಹೇಳ್ತಾರೆ, ಸುಂಟೆಗಾಲಿ, ಕರೆಕ್ಟಾ? ಸೊ ಸುಂಟಗಾಳಿ ತರ ಬಂದ್ಬಿಟ್ಟಿದೆ ಅಲ್ಲಿ. ಅಯ್ಯೋ ಇದೇನಿದು ಇಷ್ಟು ಭಾರ ಆಗ್ತಾ ಇದ್ದಾನೆ ನಾರಾಯಣ, ನನ್ನ ಮಗನೇ ತಡ್ಸ್ಕೊಳ್ಳಕ್ಕೆ ಆಗಲ್ವೇ, ಏನಾಯ್ತು ಈ ತರ ಆಗಿದ್ದಾನೆ, ಈ ತರ ಯೋಚನೆ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಮಗುನಿ ಕೆಳಗೆ ಅವರು ಕುಂದಿಸ್ಬಿಟ್ಟಿದ್ದಾಳೆ. ಆದ್ರೆ ಕಂಸ ಅವನು ಸುಮ್ಮನೆ ಇರ್ತಾನ, ಯಾವಾಗ ಒಂದು ಹಸುರನ್ನೇ ಅವನು ಕಳಿಸ್ತಾ ಇರ್ತಾನೆ. ಸೊ ಇವಾಗ ಒಂದು ಸುಂಟಗಾಳಿ ತರ ಇರೋ ಒಂದು ಹಸುರನ್ನಿ ಅವನು ಕಳಿಸಿಬಿಟ್ಟಿದ್ದಾನೆ. ಯಾರು? ಅವನು ಗೋಕುಲಕ್ಕೆ ಬಂದ್ಬಿಟ್ಟಿದ್ದಾನೆ. ಅಷ್ಟೊಂದು ಭಯಂಕರವಾದ ಯಾವ ದಿಕ್ಕು ಇದು ನೋಡಕ್ಕೆ ಆಗಲ್ಲ. ಅಷ್ಟೊಂದು ಸುಂಟೆಗಾಳಿ ತರ ತೃಣಾವರ್ತ ಅನ್ನೋ ಆ ಹಸುರ ಬಂದ್ಬಿಟ್ಟಿದ್ದಾನೆ. ಅವನು ಅಲ್ಲಿರೋ ಎಲ್ಲಾ ವಸ್ತುಗಳನ್ನೇ ಸುತ್ತಾಕೊಂಡು ಹೋಗ್ತಾನೆ. ಆ ಸೂರಾವಳಿ ಒಂದು ದೊಡ್ಡ ಸೂರಾವಳಿ ಗಾಳಿ ತರ ಮಣ್ಣು ಗಿಣ್ಣು ಎಲ್ಲ ಧೂಳು ಎಲ್ಲಾನೇ ಎತ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಆ ತರ ಒಂದು ಆ ಸೊಂಟೆಗಾಲಿ ಅಲ್ಲಿ ಬಂದ್ಬಿಟ್ಟಿದೆ. ಅತ್ರೇನಾವರ್ತ ಅನ್ನೋ ಅಸುರ ಬಂದ್ಬಿಟ್ಟಿದ್ದಾನೆ. ಸೊ ಇವಾಗ ಪೂರ್ತಿ ಮಣ್ಣೇ ಇದೆ. ಆದ್ರೆ ಯಶೋದ ಕಣ್ಣೆತ್ತಿ ನೋಡಕ್ ಆಗಿಲ್ಲ. ಅಯ್ಯೋ ಮಗು ಅಲ್ಲಿ ಕೆಳಗೆ ಕುಂದಿಸ್ತಾರೆ, ಇವಾಗ ಮಗುವೇ ಕಾಣಿಸಲ್ಲ. ಅವ್ರಿಗೂ ಭಯ ಆಗ್ಬಿಟ್ಟಿದೆ, ಇದೇನಪ್ಪ ಇದು, ನನ್ನ ಮಗು ಇಲ್ಲೇ ಅಲ್ವಾ ಇತ್ತು, ಎಲ್ಲಿ ಹೋಗಿದೇನ. ಅವರು ಆ
ಓಪನ್ ಮಾಡಕ್ಕೆ ಆಗಲ್ಲ, ಆದ್ರೆ ಮಗು ಕಾಣಿಸಲ್ಲ. ಅವರು ಹುಡುಕ್ತಾರೆ, ಅಯ್ಯೋ ಕೃಷ್ಣ ಕೃಷ್ಣನು ಹುಡುಕ್ತಾ ಇದ್ದಾರೆ. ಅವಳಿಗೆ ಏನೇ ಗೊತ್ತೇ ಆಗಿಲ್ಲ, ಈ ಸುಂಟಗಾಲಲ್ಲಿ ಎಲ್ಲಿ ಹೋಯ್ತೋ ಗೊತ್ತಿಲ್ವೇ ಮಗು. ಒಂದು ಕರು ಎಲ್ಲ ಹೋಗಿಬಿಟ್ಟಿದ್ರೆ ಆ ಹಸು ಎಷ್ಟು ಅಳುತ್ತೆ, ಅಯ್ಯೋ ನನ್ನ ಕರು ಎಲ್ಲಿ ಹೋಯ್ತೋ ಗೊತ್ತಿಲ್ವೇನೋ ಯಾವ ತರ ಅಳುತ್ತೋ ಆ ತರ ಈ ಗಾಳಿ, ಈ ಮಣ್ಣು ಪೂರ್ತಿ ಮಣ್ಣು ಗಾಳಿ ತರ ಬರ್ತಾ ಇದೆ, ಧೂಳು ಗಾಳಿ. ಆ ಸುಂಟ ಗಾಳಿ ಅಷ್ಟು ಬೇಗ ಬೇಗ ಸುತ್ತಾಡ್ತಾ ಇದೆ. ಯಶೋದ ಅಷ್ಟು ಅಳುತ್ತಾಳೆ, ಅಷ್ಟು ಜೋರಾಗ ಕಿರ್ಚ್ತಾ ಇದ್ದಾಳೆ. ಅಯ್ಯೋ ನನ್ನ ಕೃಷ್ಣ ಎಲ್ಲಿ ಹೋಗಿದಾನೋ ಗೊತ್ತಿಲ್ವೇ, ನನ್ ಕಣ್ಣೆತ್ತಿ ನೋಡಕ್ಕೆ ಆಗಿಲ್ಲ, ಅಷ್ಟು ಧೂಳು ಬೀಳ್ತಾ ಇದೆ. ಕೃಷ್ಣ ಕೃಷ್ಣ ಕೃಷ್ಣನು ಅವರು ಅಷ್ಟು ಜೋರಾಗ ಅಳುತ್ತಾ ಇದ್ದಾರೆ. ಆ ಅಸುರ ಏನ್ ಮಾಡಿದಾನೆ, ಕೃಷ್ಣನ್ನೇ ಎತ್ಕೊಂಡು ಅಷ್ಟು ಉದ್ದ ಹೋಗಿಬಿಟ್ಟಿದ್ದಾನಂತೆ. ಅಲ್ಲಿಂದ ನೋಡಿದ್ರೆ ಈ ಪ್ಯಾಲೇಸ್ ಎಲ್ಲ, ಈ ನಂದ ಮಹಾರಾಜು ಅರಣ್ಮನೆ ಎಲ್ಲ ಒಂದು ಚಿಕ್ಕ ಇರುವೆ ತರ ಕಾಣಿಸ್ತಾ ಇದೆ ಅಂತೆ. ಆದ್ರೆ ನೋಡಿ ಎಷ್ಟು ಉದ್ದ ಕೃಷ್ಣನ್ನೇ ಅವನು ಎತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಯಾಕಂದ್ರೆ ಅಷ್ಟಮ ಸಿದ್ಧಿಗಳಿದೆ ಅಲ್ವಾ, ಅನಿಮ ಲಗಿಮ ಮಹಿಮ ಪ್ರಾಪ್ತಿ ಪ್ರಕಾಮ್ಯ ಈಶದ್ವ ವಶಿತ್ವ ಕಾಮವಶಾಯಿತ. ಸೊ ಈ ತರ ಶಕ್ತಿ ಆ ಹಸುರನಿಗೆ ಇತ್ತು. ಅದಕ್ಕೆ ಅವನು ಅಷ್ಟು ಉದ್ದ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಅಷ್ಟು ಹೈಟು. ಅಲ್ಲಿಂದು ಕೆಳಗೆ ಬಿದ್ರೆ ಏನಾಗುತ್ತೆ, ಯಾಕಂದ್ರೆ ಕೃಷ್ಣ ಸುಮ್ಮನೆ ಇದ್ದಾನೆ. ಅವನು ಎತ್ಕೊಂಡು ಹೋಗುವಾಗ ಕೃಷ್ಣ ಏನೇ ಮಾಡಿಲ್ಲ, ಸುಮ್ಮನೆ ಇದ್ದಾನೆ. ಅವನು ಅದಕ್ಕೆ ಅಷ್ಟು ಉದ್ದ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಓಕೆ, ಇಷ್ಟು ಉದ್ದ ಇಂದು ಅವನಿಗೆ ಬಿಸಾಕಿದ್ರೆ, ಕೊಂದು ಬಿಸಾಕಿದ್ರೆ ಯಾರು ಕೇಳಕ್ಕಾಗಲ್ಲ ಅಲ್ವಾ. ಆ ತರ ಆ ದೊಡ್ಡ ದೊಡ್ಡ ಪರ್ವತಗಳೇ ಒಂದು ಚಿಕ್ಕ ಇರುವೆ ತರ ಕಾಣಿಸ್ತಾ ಇದೆ ಅಂತ, ಅಷ್ಟು ಉದ್ದ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಎತ್ಕೊಂಡು ಹೋದ್ಮೇಲ್ಗಡೆ ಕೃಷ್ಣ, ಓ ಏನಪ್ಪಾ ಇದು, ಕೆಳಗೆ ಇರೋ ನಮ್ಮ ಅರಣ್ಮನೆ ಎಲ್ಲ ಇಷ್ಟು ಚಿಕ್ಕ ಚಿಕ್ಕ ಇರುವೆ ತರ ಕಾಣಿಸ್ತಾ ಇದೆ. ಭಯದಿಂದ ಆ ಹಸುರನೇ ಆಲಿಂಗನ ಮಾಡ್ಕೊಂತಾನಂತೆ ಕೃಷ್ಣ. 1 ವಯಸ್ಸು ಮಗು ಅದು ಅಲ್ವಾ. ಅವನು ನೆಕ್ಕನಿ ಟೈಟ್ ಆಗಿ ಕಟ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಸೊ ಆ ಹಸುರ ಅಷ್ಟೇ, ಅವನಿಗೂ ಪ್ರಾಣ ಹೋಗೋ ತರ ಆಗ್ಬಿಟ್ಟಿದಂತೆ. ಕೃಷ್ಣ ಅಷ್ಟು ಜೋರಾಗ ಅವನ್ನೇ ಆಲಿಂಗನ ಮಾಡ್ಕೊಂಡಿದ್ದಾರೆ. ಅವನಿಗೂ ಪ್ರಾಣ ಸಂಕಟ ಆಯಿತು, ತೃಣಾವರ್ತಕ್ಕೂ ಪ್ರಾಣ ಸಂಕಟ ಆಯಿತು. ಅವನು ಉಸಿರಾಡಕ್ಕೆ ಆಗಲ್ಲ, ಅಷ್ಟು ಜೋರಾಗ ಅವನಿಗೂ. ಯಾಕಂದ್ರೆ ಕೃಷ್ಣ ಅಷ್ಟು ಜೋರಾಗ ಅವನು ಟೈಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅವನ ಪ್ರಾಣ ಅಲ್ಲೇ ಹೋಯ್ತು. ಮೇಲ್ಗಡೆ ಇಂದು ಧಮ್ಮನು ಕೆಳಗೆ ಬಂದು ಅವನು ಬೀಳ್ತಾನೆ. ಸೊ ಅವನ ಮೇಲ್ಗಡೆ ಕೃಷ್ಣವು ಅಷ್ಟು ಆರಾಮಾಗ ಬಂದು ಅವನ ಜೊತೆಯಲ್ಲಿ ಕೆಳಗೆ ಬಿದ್ರು. ಆದ್ರೆ ಅವನು ತೀರೋಗಿದ್ದಾನೆ, ಆದ್ರೆ ಕೃಷ್ಣನಿಗೆ ಏನಾಗಿಲ್ಲ. ಆಕ್ಚುಲಿ ಇಲ್ಲಿ ಏನಾಯ್ತು ಅಂದ್ರೆ, ಈ ಕೃಷ್ಣನ ಆಕ್ಚುಲಿ ಇವನು ಪ್ರೀವಿಯಸ್ ಬರ್ತ್ ಏನಾಗಿದೆ ಅಂದ್ರೆ, ಇವನ್ ಬಂದು ಪಾಂಡು ದೇಶ ಸಹಸ್ರಾಕ್ಷನ್ನು ಒಂದು ರಾಜವಾಗಿ ಇದ್ದಿದ್ದಾನೆ. ಸೊ ಆವಾಗ ಚೆನ್ನಾಗೆ ಭಕ್ತಿ ಎಲ್ಲ ಮಾಡ್ತಾ ಇರೋನು. ಆದರೆ ಇವನಿಗೆ ಬಂದು 1000 ಹೆಂಡತಿಗಳಂತೆ. ಓಕೆ, ಸೊ 1000 ಹೆಂಡತಿಗಳ ಜೊತೆಯಲ್ಲಿ ಅಷ್ಟು ಚೆನ್ನಾಗಿ ಅವನು ಬಂದು ಒಂದು ನದಿಯಲ್ಲಿ ಸಂಚಾರ ಮಾಡಿ ಆ 1000 ಹೆಂಡತಿಗಳ ಜೊತೆಲಿ ಸಂತೋಷವಾಗ ಅನುಭವಿಸ್ತಾ ಇದ್ದಾನೆ. ಸೊ ಆ ಜಾಗದಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ದುರ್ವಾಸರು ಬಂದ್ರು. ದುರ್ವಾಸರು ಬರುವಾಗ ಇವನು ಆ ಮೋಹದಿಂದು, ಹೆಂಗಸರು ಮೋಹದಿಂದು ಅವನು ದುರ್ವಾಸರ್ನಿ ನಮಸ್ಕಾರ ಮಾಡಿಲ್ಲ. ಅದಕ್ಕೂ ದುರ್ವಾಸರ ಕೋಪ ಬಂದು ಅವರು ಶಾಪ ಕೊಟ್ಬಿಟ್ಟಿದ್ದಾರೆ. ಶಾಪ ಕೊಟ್ಟಿದ ಮೇಲ್ಗಡೆ ನೀ ಬಂದು ಒಂದು ತೃಣಾವರ್ತ ಅನ್ನೋ ಒಂದು ಹಸುರನಾಗ ಹುಟ್ಟುತ್ತೀಯಾನು,
ಈ ತರ ಶಾಪ ಕೊಟ್ಟಿದ್ದಾರೆ. ಅವಾಗ ಅವನು ಬಂದು ಕಾಲ ಬಿದ್ದು ಅಳುತ್ತಾನೆ. ಸೊ ಅಳುವಾಗ ಮತ್ತೆ ದುರ್ವಾಸರು ಓಕೆ ನೀವು ಬಂದು ಕೃಷ್ಣ ನಿಮ್ಗೂ ಮೋಕ್ಷ ಕೊಡ್ತಾನೇನು ಅವ್ರು ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಕೃಷ್ಣನ ಅನುಗ್ರಹದಿಂದ ಇವಾಗ ಇವನಿಗೂ ಮೋಕ್ಷ ಸಿಕ್ಕಿದೆ. ಸೊ ಇವಾಗ ಕೃಷ್ಣ ಇವನಿಗೆ ಕೊಂದು ಇವನ ಜೊತೆಲೆ ಬಂದು ಕೆಳಗೆ ಕೃಷ್ಣ ಬಿದ್ರು. ಆದ್ರೆ ಅಷ್ಟು ಉದ್ದದಿಂದ ಕೆಳಗೆ ಬೀಳುವಾಗ ಕೃಷ್ಣನಿಗೆ ಏನಾಗಿಲ್ಲ, ಯಾಕಂದ್ರೆ ಅವ ದೇವೋತ್ತಮ ಪರಮ ಪುರುಷ ಅಲ್ವಾ. ಸೊ ಒಂದು ಅಸುರ ಇಷ್ಟು ಉದ್ದ ಎತ್ಕೊಂಡು ಹೋಗಿ ಮತ್ತೆ ಅಲ್ಲಿಂದು ಇಷ್ಟು ಮೇಲ್ಗಡೆಯಿಂದ ಕೆಳಗೆ ಬಿದ್ದು ಎಷ್ಟೊಂದು ಭಯಂಕರವಾದ ವಿಷಯ. ಸೊ ಗೋಪಿಯರ್ಗಳು ನಂದ ಮಹಾರಾಜು ಯಶೋಧ ಎಲ್ಲರೂ ಬಂದು ಎಷ್ಟೊಂದು ದುರದಿಷ್ಟ ಆಯ್ತು ನನ್ನ ಮಹಾಕನು ಎಲ್ಲ ಬಂದು ಭಗವಂತ ಅನುಗ್ರಹದಿಂದ ಈ ತರ ಮಗುನಿ ಭಗವಂತ ರಕ್ಷಣೆ ಮಾಡಿದ್ದಾರೆ. ಮಗುಗೆ ಏನಾಗಿಲ್ಲ, ಎಷ್ಟೊಂದು ಆಶ್ಚರ್ಯ ಪಟ್ಟಿದಾರಂತೆ. ಸೊ ಈ ತರ ಒಂದು ಅಸುರ ಇವನು ಈ ತರ ಬಂದು ಕೃಷ್ಣನಿಗೆ ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಭಗವಂತ ನಮ್ಮ ಮಗುನಿ ರಕ್ಷಣೆ ಮಾಡಿದೆ. ಸೊ ಭಗವಂತನ ಇವನ್ನ ಸಾಯಿಸಿದೇನು ನಂದ ಮಹಾರಾಜ್ ಏನ್ ಮಾಡಿದಾರಂತೆ, ಆ ಭಗವಂತನಿಗೂ ಅಷ್ಟು ಗ್ಲೋರಿಸ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಏನೇನು ಧರ್ಮಗಳು ಮಾಡಬೇಕು, ಇನ್ನು ಮತ್ತವ್ರಿಗೆ ಏನೇನು ಪುಣ್ಯ ಕಾರ್ಯಗಳು ಮಾಡಿ ಕೊಡಕ್ಕಾಗುತ್ತೋ ಆ ತರ, ಯಾಕಂದ್ರೆ ಮಗುನಿ ಈ ತರ ಪ್ರಾಣ ಸಂಕಟ ಎಂದು ಬದುಕಿದಾನಲ್ವಾ ಮಗು. ಸೊ ಅದಕ್ಕೋಸ್ಕರ ಏನೇನು ದಾನ ಧರ್ಮಗಳು ಮಾಡಬೇಕು, ಏನೇನು ಪುಣ್ಯ ಕಾರ್ಯಗಳು ಮಾಡಬೇಕು ಅದೆಲ್ಲ ಅವರು ಜಾಸ್ತಿ ಮಾಡಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ವಸುದೇವರು ಹೇಳಿದಾರಲ್ವ ನಂದ ಮಹಾರಾಜ್ ಹತ್ರ. ಸೊ ಅದೆಲ್ಲ ಅವ್ರಿಗೂ ನೆನಪು ಬರ್ತಾ ಇದೆ ಅಂತೆ. ನೋಡಿ ಒಂದು ತಾಯಿ ಮೇಲೆ ಇರೋ ಮಗು ಅಷ್ಟು ಭಾರವಾಗಿ ಮತ್ತೆ ಆ ಸೊಂಟೆಗಾಲಿ ಬಂದು ಈ ಮಗುನಿ ಎತ್ಕೊಂಡು ಹೋಗಿ ಆ ಮಗು ಅಷ್ಟು ಉದ್ದ ಇಂದು ಕೆಳಗೆ ಬಿಸಾಕೋದು. ಅಯ್ಯೋ ಪಾಪ ಏನಪ್ಪಾ ಇದು, ಈ ತರ ಒಂದು ಕಷ್ಟಗಳಲ್ಲೂ ಈ ಮಗು ಸಿಕ್ಕಾಕೊಂಡ್ಬಿಟ್ಟಿದೆ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ಅಷ್ಟು ನಕ್ಕೊಂಡಿದ್ದಾನೆ, ಅವನಿಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ಆದ್ರೆ ತಾಯಿ ತಂದೆಯೇ ಇಷ್ಟು ಭಯ ಪಡ್ತಾ ಇದ್ದಾರೆ ಅವರು. ಸೊ ಕೃಷ್ಣನಿಗೂ ಹಾಲು ಕೊಡಿಸ್ತಾ ಇದ್ದಾರೆ. ಆತರ ಕೊಡುವಾಗ ಆ ಬಾಯಿನಿ ಅವರು ಕ್ಲೀನ್ ಮಾಡ್ತಾರೆ, ಯಶೋಧ ಕ್ಲೀನ್ ಮಾಡ್ತಾರೆ. ಆತರ ಕ್ಲೀನ್ ಮಾಡುವಾಗ ಏನಾಗ್ತಾ ಇದೆ ಅಂತೆ, ಆ ಕೃಷ್ಣನ್ ಬಾಯಿ ಒಳಗಡೆ ಏನೋ ಕಾಣಿಸ್ತಾ ಇತ್ತಂತೆ. ಏನಪ್ಪಾ ಇವ್ರು ನೋಡ್ತಾರೆ, ನೋಡಿದ್ರೆ ಪೂರ್ತಿ ಪ್ರಪಂಚ ಕಾಣಿಸ್ತಾ ಇತ್ತಂತೆ. ಇಲ್ಲಂದ್ರೆ ಮಗು ಬಿಡುತ್ತಲ್ವಾ ನಿದ್ರೆ ಮಾಡಕ್ ಮುಂಚೆ. ಸೊ ಆ ತರ ಬಿಡುವಾಗನು ಆ ಬಾಯಿ ಒಳಗಡೆ ಸಹಸ್ರ ಬ್ರಹ್ಮಾಂಡಗಳು ಕಾಣಿಸ್ತಾ ಇತ್ತಂತೆ. ಅವಾಗ ಯಶೋಧ ಅಯ್ಯೋ ನಮ್ಗೆ ಏನೋ ಆಗಿಬಿಟ್ಟಿದೆ, ಅದಕ್ಕೆ ನಮ್ಗೂ ಈ ತರ ಎಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಪೂರ್ತಿ ಸೂರ್ಯ, ಚಂದ್ರ, ನೀರು, ಗಾಳಿ, ನಕ್ಷತ್ರಗಳು, ಸಮುದ್ರಗಳು, ದ್ವೀಪಗಳು, ಬೆಟ್ಟಗಳು, ನದಿಗಳು, ವನಗಳು ಎಲ್ಲ ಕಾಣಿಸ್ತಾ ಇತ್ತಂತೆ. ಆದ್ರೆ ಇವರು ಅಯ್ಯೋ ನಮ್ಗೆ ಏನೋ ಆಗ್ಬಿಟ್ಟಿದಪ್ಪ, ಏನೋ ನಮ್ಮ ಮಗು ಬಾಯಿ ಒಳಗಡೆ ಏನೇನೋ ಕಾಣಿಸ್ತೋ ತರ ನಮ್ಗೆ ಭ್ರಮೆ ಬಂದ್ಬಿಟ್ಟಿದೇನೋ ಆ ತರ ಹೇಳ್ಬಿಟ್ಟು ಅವಳನ್ನ ಹೊಡ್ಕೊಳ್ತಾಳಂತೆ. ನೋಡಿ ಈ ತರ ಭಗವಂತನ ಲೀಲೆಗಳು ಎಷ್ಟೋ ಇದೆ. ಸೊ ಅನ್ಲಿಮಿಟೆಡ್ ಭಗವಂತನ ಬಗ್ಗೆ ನಾವು ಲೀಲೆಗಳು ನೋಡ್ತಾ ಇರಬೇಕು. ಇವಾಗ ನಮ್ದು 7 ಅಧ್ಯಾಯ ಕಂಪ್ಲೀಟ್ ಆಯ್ತು. ನಾಳೆ ನಾವು 8 ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.